ಎಲ್ಲರಿಗೂ ನಮಸ್ಕಾರ. ಈ ದಿನ ಮಹತ್ತರ ಒಂದು ವಿಚಾರವನ್ನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ. ಬಹಳ ಮುಖ್ಯವಾಗಿ ಚಿಕ್ಕಬಳ್ಳಾಪುರದ ಅಭಿವೃದ್ಧಿಗಾಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ಸಂಸ್ಥೆಯನ್ನು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪಿಸಲಾಯಿತು. ಆದರೆ ಇದರ ಮೂಲ ಉದ್ದೇಶ ಬಂದು ಒಂದು ವ್ಯವಸ್ಥಿತವಾದ ಸುಸರ್ಜಿತವಾದ ಒಂದು ನಗರವನ್ನು ನಿರ್ಮಿಸೋದಾಗಿತ್ತು. ಒಂದು ಲೇಔಟ್ ಕೊಡಬೇಕಾದ್ರೆ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಕೊಡದೆ ಅಥವಾ ಆ ವ್ಯವಸ್ಥೆಯನ್ನು ನೋಡದೆ ರಾಜಕಾಲುವೆಗಳ ಮೇಲೆ, ಕೆರೆ ಕಟ್ಟೆಗಳ ಮೇಲೆ, ಕೆರೆ ಕಾಲುವೆಗಳ ಮೇಲೆ ಇವತ್ತು ಲೇಔಟ್ಗಳಾಗ್ತಾ ಇದೆ. ಬಹುಶಃ ಇವತ್ತು ಲೇಔಟ್ ಮಾಡಿದವನು ನಾಳೆ ಎಲ್ಲ ಸೈಟ್ಗಳನ್ನು ಮಾರಾಟ ಮಾಡಿ ಹೊರಬಿಡ್ತಾನೆ. ನಂತರ ಅಲ್ಲಿ ಶಿಕ್ಷಕರು, ಖಾಸಗಿ ಕೆಲಸದಲ್ಲಿ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಸೈಟ್ ತಗೋಬೇಕು, ಆ ಸೈಟಲ್ಲಿ ಒಂದು ಮನೆ ಕಟ್ಟಬೇಕು ಅನ್ನೋದು ದೊಡ್ಡ ಕನಸಾಗಿರ್ತದೆ. ಆದರೆ ಈ ಎರಡೂ ವಿಚಾರಗಳನ್ನು ಬಹುಶಃ ರಿಯಲ್ ಎಸ್ಟೇಟ್ ಮಾಡೋರು ಯೋಚನೆ ಮಾಡಲ್ಲ ಅನ್ಕೊತೀನಿ. ಅವ್ರು ಮಾಡೋ ತಪ್ಪು ಹೇಗಿರುತ್ತೆ ಅಂದರೆ, ಇವರು ಲೇಔಟ್ ಮಾಡ್ತಾರೆ, ಬಣ್ಣ ಬಣ್ಣದ ಫ್ಲಾಗ್ಸು, ಫ್ಲೆಕ್ಸಿಂಗ್ಸ್ ಹಾಕ್ತಾರೆ. ನಮ್ಮ ಜನ ಅಷ್ಟೇ ಈಸಿಯಾಗಿ ಅಯ್ಯೋ 25 ಲಕ್ಷಕ್ಕೆ 20 ಲಕ್ಷಕ್ಕೆ ಸೈಟ್ ಸಿಗುತ್ತಲ್ಲ ಅಂತ ಹೇಳಿ ಆತರ ಬಿದ್ದಲ್ಲಿ ತೊಗೊತಾರೆ. ತೊಗೊಂಡಿದ್ದ ಪರಿಣಾಮ ಏನಾಗುತ್ತೆ ಅಂದರೆ, ಲೇಔಟ್ ಏನೋ ಆಗುತ್ತೆ, ಸೈಟ್ ಏನೋ ತೊಗೊಳ್ತೀರಾ, ಅವ್ರು ಮಾರ್ಬಿಟ್ಟು ಹೋಗ್ತಾರೆ. ನಾಳೆ ದಿನ ಏನಾಗುತ್ತೆ ಅಂದರೆ, ಯಾವುದೇ ಕಾರಣಕ್ಕೂ ಅದು ಸುಸರ್ಜಿತವಾಗಿದೆಯಾ ಇಲ್ಲ ಅಂತ ನೀವು ನೋಡಲ್ಲ. ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ? ತಗ್ಗು ಪ್ರದೇಶಗಳಲ್ಲಿ ಲೇಔಟ್ಗಳನ್ನು ಮಾಡ್ತಾರೆ. ಹಾಗಾಗಿ ಕೆರೆ ಕೆಳಭಾಗದಲ್ಲಿ ಲೇಔಟ್ಗಳು ಮಾಡ್ತಾರೆ, ಜೋಗು ಪ್ರದೇಶಗಳಲ್ಲಿ ಲೇಔಟ್ಗಳಾಗ್ತಾ ಇದೆ. ಅಲ್ಲಿ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಕೆರೆ ಕಾಲುವೆ ಮತ್ತು ರಾಜಕಾಲುವೆಗಳನ್ನು ಮುಚ್ಚಿ ಲೇಔಟ್ಗಳು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ನೀರು ಬಂದು ನಿಂತ್ಕೊಳ್ಳುತ್ತೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನೋಡ್ಬೋದು, ಡಿವೈನ್ ಸಿಟಿ ಆಗಿರ್ಬೋದು, ಗುರುರಾಜ ಮತ್ತು ಹರ್ಷೋದಯ ಚೌಟ್ರಿ ಹಿಂದೆ ಆಗಿರ್ಬೋದು, ಈ ಥರದ್ದು ನಗರಗಳಲ್ಲೇ ಈ ಥರ ಆಗ್ತಾಯಿದೆ ಅಂದರೆ, ಅದೇ ರೀತಿ ಭಾಳ ಮುಖ್ಯವಾಗಿ ಅಮಾನಿ ಗೋಪಾಲಕೃಷ್ಣ ಕೆರೆ ಸುತ್ತಮುತ್ತ ನೋಡ್ಬೇಕು ನೀವು. ಅಲ್ಲಿ ಹೆಚ್ಚು ಮಳೆ ಆದಾಗ ನೀರು ನಿಲ್ಲುವಂಥ ಪ್ರದೇಶದಲ್ಲಿ ಕೂಡ ಮಣ್ಣೊಡಿಸ್ಬಿಟ್ಟು ಹೈಟಲ್ಲಿ ಲೇಔಟ್ ಮಾಡಿಬಿಡೋದು. ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ CMC ಲೇಔಟ್ ನೋಡ್ಬೋದು. ನೀವು ಯಾವುದೇ ಲೇಔಟ್ ತೊಗೊಳ್ಳಿ, ಮಳೆಗಾಲದಲ್ಲಿ ಹೋಗಿ ಪರೀಕ್ಷೆ ಮಾಡಿ, ಆ ಲೇಔಟ್ ಎಷ್ಟು ದರಿದ್ರವಾಗಿರ್ತವೆ ಅಂತಂದರೆ, ಕೊಂಡಿರೋರು ಈಗ ಬೇರೆ ಕಡೆ ಹೋಗಂಗೂ ಇಲ್ಲ. ತಮ್ಮ ಜೀವನದಲ್ಲಿ ದುಡ್ದಿರ್ತಕ್ಕಂಥ ಎಲ್ಲ ದುಡ್ಡನ್ನು ಲೇಔಟ್ ಮೇಲೆ ಹಾಕಿರ್ತಾರೆ. ಇಂಥ ಸಂದರ್ಭದಲ್ಲಿ ಆ ಲೇಔಟ್ಗಳಲ್ಲಿ ಬಂದು ನೀರು ನಿಲ್ತಾ ಇದೆ, ಅಂಡರ್ಗ್ರೌಂಡಲ್ಲೆಲ್ಲ ನೀರು ನಿಲ್ತಾ ಇದೆ. ಆದರೂ ನಗರಾಭಿವೃದ್ಧಿ ಏನು ಮಾಡ್ತಾ ಇದೆ ಅಂದರೆ, ನಿದ್ದೆಯಲ್ಲಿದೆ ಅಥವಾ ಬೇರೆ ಏನಾದರೂ ವ್ಯವಸ್ಥೆಯಲ್ಲಿ ಮೋಸ್ಟ್ಲಿ ಅವ್ರು ಬ್ಯುಸಿ ಇರ್ಬೋದು. ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ಶಾಸಕರಲ್ಲಿ ಮನವಿ ಮಾಡ್ತೀನಿ, ತಮಗೇನಾದರೂ ನೈತಿಕತೆ ಮತ್ತು ಮಧ್ಯಮ ಕುಟುಂಬ ವರ್ಗಗಳ ಒಂದು ಆಲೋಚನೆ, ಅವ್ರನ್ನ ಅಭಿವೃದ್ಧಿ ಮಾಡಬೇಕು ಅಂತಿದ್ರೆ ದಯವಿಟ್ಟು ಅವ್ರು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನು ಒಂದು ಸೈಟ್ ತೆಗೆದಿರ್ತಾರೆ. ಈ ಟೌನ್ ಪ್ಲ್ಯಾನಿಂಗ್ ಅವ್ರು ಮಾಡ್ತಾ ಇರೋ ಅಲ್ಕ ಕೆಲಸಕ್ಕೆ ಇವತ್ತು ಅನೇಕ ಜನ ಮುಂದಿನ ದಿನಗಳಲ್ಲಿ ಬೀದಿಗೆ ಬರ್ತಾರೆ. ನಾನೀಗ ಹೇಳಿರೋ ಲೇಔಟ್ಗಳಲ್ಲಿ ನೀವೆಲ್ಲೇ ಹೋಗಿ ಪ್ರಶ್ನೆ ಮಾಡಿ, ಎಲ್ಲ ಕಡೆ ನೀರು ನಿಲ್ತಾ ಇದೆ. ಯಾಕಂದರೆ ಬೇಕಾದರೆ ಈ ಸರಿ ಮಳೆಗಾಲ ಬಂದಾಗ ಸಾಕ್ಷಿ ಸಮೇತ ನೋಡ್ಬೋದು, ಅಥವಾ ಕೋವಿಡ್ ಸಂದರ್ಭದಲ್ಲಿ ಮಳೆ ಬಂದಾಗ ಆ ಲೇಔಟ್ಗಳಲ್ಲಿ ಎಷ್ಟೆಷ್ಟು ಅಡಿ ನೀರು ನಿಂತಿತ್ತು ಅಂತ ಎಲ್ಲರೂ ನೋಡಿದ್ದಾರೆ. ಆದರೂ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರ ಅಲ್ಲಿ ಮನೆಗಳು ಕಟ್ಟಬಾರ್ದು ಅಂತೇಳಿ ರೂಲ್ಸ್ ಮಾಡೋ ಒಂದು ನೈತಿಕತೆ ಇಲ್ಲ. ಅದೇ ರೀತಿ ನಮ್ಮ ಗ್ರಾಮದಲ್ಲೂ ಒಂದು ಲೇಔಟ್ ಆಯಿತು, ನಮ್ಮ ಮನೆ ಮುಂದೆನೇ. ಅದನ್ನು ಪ್ರಶ್ನೆ ಮಾಡಿ ತಹಸೀಲ್ದಾರ್ ಅವರಿಗೆ, DC ಅವರಿಗೆ, ನಗರಾಭಿವೃದ್ಧಿ ಅವರಿಗೆ ಎಲ್ರಿಗೂ ಅರ್ಜಿ ಕೊಟ್ಟೆ. ಕೆರೆ ಕಾಲುವೆಯನ್ನು ಮುಚ್ಚಿ ಆ ಲೇಔಟ್ ಪಕ್ಕದಲ್ಲಿ ಕೆರೆ ಇರೋದನ್ನು ಸಹ ತೋರಿಸಿಲ್ಲ ಅವರು. ಟೌನ್ ಪ್ಲ್ಯಾನಿಂಗ್ ಅವ್ರು ಹೆಂಗಿದ್ದಾರೆ ಅಂದರೆ, ಜಾಗಕ್ಕೆ ಬರದೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇವೆಲ್ಲ ಯಾವ ವ್ಯವಸ್ಥೆ ಅಂತ ತೋರಿಸ್ತಾ ಇದೆ ಅಂತಂದರೆ, ಮೋಸ್ಟ್ಲಿ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪ್ಲ್ಯಾನಿಂಗ್ ಅವರು ನಿದ್ದೆ ಮಾಡ್ತಾ ಇರಬೇಕು, ಇಲ್ಲ ಯಾವುದೋ ಅಧಿಕಾರಿಗಳು ಬಲವಂತ ಕೆಲಸ ಮಾಡ್ತಾ ಇರಬೇಕು. ನೋಡಿ,
ನಗರಾಭಿವೃದ್ಧಿ ಪ್ರಾಧಿಕಾರದ ಎಲ್ಲ ಅಧಿಕಾರಿಗಳಿಗೆ, ನಗರ ಪ್ರಾಧಿಕಾರದ ಅಧ್ಯಕ್ಷರಿಗೆ, ಕಮಿಟಿ ಸದಸ್ಯರಿಗೆ ನಾನು ಹೇಳೋದಿಷ್ಟೇ, ಬಡವರು, ಮಧ್ಯಮ ವರ್ಗದವರು, ಸಂಬಳಕ್ಕೆ ಹೋಗೋವಂಥವ್ರು, ಜೀವನದಲ್ಲಿ ಒಂದು ಆಸೆ ಇರ್ತದೆ ಒಂದು ಮನೆ ಕಟ್ಟಬೇಕು ಅಂತ. ಈ ನಿಟ್ಟಿನಲ್ಲಿ ಲೇಔಟ್ಗಳಲ್ಲಿ ಒಂದೊಂದು ಸೈಟ್ ತೆಗಿತಾರೆ. ಆ ಲೇಔಟ್ಗಳು ವ್ಯವಸ್ಥೆಯನ್ನು ನೀವು ನೋಡಿಬಿಟ್ರೆ ಬೇಡ, ದಯವಿಟ್ಟು. ಆಮೇಲೆ ಚೇಂಜ್ ಆಫ್ ಲ್ಯಾಂಡ್ ಮಾಡೋದು, ಇದ್ರ ಜೊತೆ ಅಗ್ರಿಕಲ್ಚರ್ ಲ್ಯಾಂಡ್ನ ಕಮರ್ಷಿಯಲ್ ಮಾಡೋದು. ಯಾವ ನೈತಿಕತೆಯಿಂದ ಮಾಡ್ತಾ ಇದ್ದೀರಾ ಇವೆಲ್ಲನೂ ನೀವು? ಯಾರ ಒಂದು ಬಲವಂತಕ್ಕೆ ಈ ಕೆಲಸಗಳು ಮಾಡ್ತಾ ಇದ್ದೀರಾ? DC ಸಾಹೇಬರು ಇದನ್ನು ಖುದ್ದು ಪರಿಶೀಲಿಸಬೇಕು. ಚಿಕ್ಕಬಳ್ಳಾಪುರದ DC ಪ್ರಭು ಸರ್ ಅವರು ಎಲ್ಲ ಕಚೇರಿಗಳಿಗೆ ಭೇಟಿ ನೀಡ್ತಾ ಇದ್ದೀರಾ. ಅದೇ ರೀತಿ ಟೌನ್ ಪ್ಲ್ಯಾನಿಂಗ್ ಕೂಡ ತಾವು ಭೇಟಿ ನೀಡಬೇಕು. ಟೌನ್ ಪ್ಲ್ಯಾನಿಂಗಲ್ಲಿ ಆಗ್ತಾ ಇರ್ತಕ್ಕಂಥ ಅವ್ಯವಹಾರಗಳನ್ನು ನೀವು ಬಯಲಿಗೆಳಿಬೇಕು. ಅಲ್ಲಿ ಶಿಸ್ತು ಕ್ರಮ ಬರಬೇಕು. ನನ್ನ ಕಳಕಳಿ ಮನವಿ, ಟೀಚರ್ಸು, ಎಂಪ್ಲಾಯೀಸು, ಖಾಸಗಿ ಕೆಲಸ ಮಾಡೋವಂಥವ್ರು ಎಲ್ಲರ ಜೀವನದಲ್ಲೂ ಒಂದು ಕನಸು ಮನೆ ಕಟ್ಟೋವಂಥದ್ದು. ಮುಂದಿನ ಅವ್ರ ಮಕ್ಕಳಿಗೆ ಒಂದು ನೆಲೆ ಕಂಡುಕೊಳ್ಬೇಕಂತಿರ್ತದೆ. ಇಂಥ ಸಂದರ್ಭದಲ್ಲಿ ಎಕರೆಗಳು ಕೊಂಡು ಮನೆ ಕಟ್ಟೋಕ್ಕಾಗಲ್ಲ. ಅವ್ರು ಉಳಿಕೆ ದುಡ್ಡಲ್ಲಿ 30-40 ಸೈಟಲ್ಲಿ ತೆಗಿತಾರೆ. ಇವತ್ತಿಗೂ ಚಿಕ್ಕಬಳ್ಳಾಪುರದಲ್ಲಿ ರಾಜಕಾಲುವೆಗಳನ್ನು ತೆರವುಗೊಳಿಸೋಕ್ಕಾಗ್ತಾ ಇಲ್ಲ. ಅಭಿವೃದ್ಧಿ ಅಂತಕ್ಕಂಥದ್ದು ಕಟ್ಟಡಗಳು, ರಸ್ತೆಗಳಿಂದಲ್ಲ, ಒಬ್ಬ ವ್ಯಕ್ತಿ ತನ್ನ ಆದಾಯವನ್ನು ನಶಿಸಿದಂತೆ ಕಾಪಾಡುವಂಥದ್ದಾಗಿದೆ. ಅದೇ ರೀತಿ ಒಬ್ಬ ವ್ಯಕ್ತಿ ಸಂಪಾದನೆ ಮಾಡಿರ್ತಕ್ಕಂಥ ಮನೆ ಆಗಿರ್ಬೋದು ಅಥವಾ ಒಂದು ಸೈಟ್ ಆಗಿರ್ಬೋದು, ಅದಿನ್ನು 10 ವರ್ಷಕ್ಕೆ ಮಾರ್ಬಿಟ್ಟು ಹೊರಟೋಗ್ತಾರೆ ಅವರು, ಲೇಔಟ್ ಮಾಡಿರೋರು. ಅಲ್ಲಿ ಕಷ್ಟ ಅನುಭವಿಸೋದು ಯಾರಂದರೆ ಆ ಲೇಔಟಲ್ಲಿ ಜಾಗ ತಗೊಂಡಿರೋರು. ಅದೇ ಲೇಔಟ್ಗಳಲ್ಲಿ ಮತ್ತೊಂದು ಸಮಸ್ಯೆ, ಒಳಚರಂಡಿ ವ್ಯವಸ್ಥೆ. ಆ ಒಳಚರಂಡಿ ವ್ಯವಸ್ಥೆ ನೀರು ಎಲ್ಲಿಗೆ ಹೋಗಬೇಕು, ರಸ್ತೆ ಎಷ್ಟು ಅಗಲ ಇರಬೇಕು, ಆ ರಸ್ತೆಗೆ ಏನು ಅಭಿವೃದ್ಧಿ ಮಾಡಬೇಕು, ಆ CA ಸೈಟ್ಗಳನ್ನು ಏನಕ್ಕೆ ಉಪಯೋಗಿಸ್ಕೊಬೇಕು, ಹಳ್ಳಿಗಳಲ್ಲಿ ಲೇಔಟ್ ಆಗಿ CA ಸೈಟ್ಗಳಿಗೆ ಗ್ರಾಮ ಪಂಚಾಯಿತಿಗಳಿಗೆ ಅಥವಾ ಆಸ್ಪತ್ರೆಗಳಿಗೆ ಕೊಡೋಕ್ಕೆ ಜಾಗ ಇಲ್ಲ ಅಂತಂದರೆ ಇನ್ನೆಷ್ಟು ಮಾತ್ರ ಲೇಔಟ್ಗಳಾಗ್ತಾ ಇದೆ ಇದರಲ್ಲಿ. ಬಹುಶಃ ಈ ವಿಡಿಯೋನೇನಾದರೂ ನಗರ ಪ್ರಾಧಿಕಾರದವ್ರು ನೋಡಿದ್ರೆ ತಲೆ ತೆಗ್ಸೋವಂಥ ವಿಚಾರಗಳಿದು. ನಮ್ಮ ಚಿಕ್ಕಬಳ್ಳಾಪುರವನ್ನು ಸರ್ವನಾಶ ಮಾಡಲಿಕ್ಕೆ ನೀವು ಕೆಲಸ ಮಾಡ್ತಿದ್ದೀರಾ ಅಂತ ನನಗನ್ಸುತ್ತೆ. ದಯವಿಟ್ಟು ಈಗಲಾದರೂ ಎಚ್ಚೆತ್ಕೊಳ್ಳಿ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ನೋಡಿ. ಯಾಕೆಂತಂದರೆ ನೀವು ಅಧಿಕಾರ ಪರ್ಮಿಷನ್ ಕೊಟ್ಟು ಹೋಗ್ಬಿಡ್ತೀರಾ, ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗಿ ಹೊರಟೋಗ್ತೀರಾ. ಆ ಜಾಗದಲ್ಲಿ ಮನೆ ಕಟ್ಟೋವಂಥವನು ಮುಂದಿನ ದಿನಗಳಲ್ಲಿ ಅವ್ರ ಕುಟುಂಬ ಬೀದಿಗೆ ಬರೋವಂಥದ್ದು ಬೇಡ. ನಗರ ಪ್ರಾಧಿಕಾರ ಅಂತಂದರೆ ಕೇವಲ ಪರ್ಮಿಷನ್ ಕೊಡೋದಲ್ಲ. ನಾವು ಜಾಗ ನೋಡ್ತೀವಿ, ಜಾಗದಲ್ಲಿ ಅದು ಅವಶ್ಯಕತೆ ಇದೆಯಾ ಅಂತ ನೋಡಿ, ಆ ಜಾಗದಲ್ಲಿ ರಾಜಕಾಲುವೆಗಳಿದೆಯಾ ನೋಡಿ, ಕೆರೆ ಕಾಲುವೆಗಳಿದೆಯಾ ನೋಡಿ, ಖರಾಬ್ ಜಾಗ ಎಷ್ಟಿತ್ತು, ಆ ಖರಾಬ್ ಜಾಗನ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು, ಈ ಎಲ್ಲ ಅಂಶಗಳನ್ನು ನಗರ ಪ್ರಾಧಿಕಾರ ನೋಡಬೇಕು. ಕೇವಲ ಯೋಜನೆಗಳಿಗೆ ಅನುಮತಿಗಳನ್ನು ಕೊಡೋದು ನಿಮ್ಮ ಕೆಲಸ ಆಗಿರಬಾರ್ದು. ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂತಂದರೆ DC ಅವ್ರಿಗೆ ಅಧಿಕಾರ ಬಿಟ್ಕೊಡಿ, ಅವರಾದರೂ ಮಾಡಲಿ. ಕನ್ವರ್ಷನ್ ಮಾಡೋ ಹೊತ್ನಾಗೂ ಅಷ್ಟೇ ನಾನು DC ಸಾಹೇಬ್ರಲ್ಲಿ ಮನವಿ ಮಾಡ್ತೀನಿ. ಚಿಕ್ಕಬಳ್ಳಾಪುರದಲ್ಲಿ ತುಂಬ ಗೋಲ್ಮಾಲ್ಗಳು ನಡೀತಾ ಇದೆ. ಕನ್ವರ್ಷನ್ ಟೈಮಲ್ಲಿ ಆಜುಬಾಜುಗಳು ತಪ್ಪು ತೋರಿಸ್ತಾ ಇದ್ದಾರೆ, ದಾಖಲೆಗಳು ಸಮಸ್ಯೆ ಆಗ್ತಾ ಇದೆ, ಲೇಔಟ್ಗಳು ಯದ್ವಾ ಮಾಡ್ತಿದ್ದಾರೆ. ಹಾಗೂ ಅದೇ ರೀತಿ ಲೇಔಟ್ಗೆ ಒಂದಷ್ಟು ಪರ್ಮಿಷನ್ ತೊಗೊಂಡು ಉಳಿಕೆ ಹೆಚ್ಚಿನಾಗಿ ಲೇಔಟ್ಗಳು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಸಂಪೂರ್ಣವಾಗಿ ತಡಿಬೇಕು. ಕಾರಣ ಏನಂತಂದರೆ, ನಾನು ಆಗಲೇ ಹೇಳ್ದಂಗೆ ಇವತ್ತು ಲೇಔಟ್ ಮಾಡ್ತಾರೆ, ನಾಳೆ ಇನ್ನೊಬ್ಬರು ನೋಡ್ತಾರೆ. ಆದರೆ ಆ ಜಾಗದಲ್ಲಿ ಮನೆ ಕಟ್ಟೋಷ್ಟೊಳಗಡೆ ಕಷ್ಟಕ್ಕೆ ಸಿಕ್ಕಾಕೊಳ್ಳೋವಂಥದ್ದು ಆ ಭಾಗದ ಆ ಮನೆಯನ್ನು ಕಟ್ಟಿದಂತಹ ವ್ಯಕ್ತಿ ಮತ್ತು ಅವನ ಕುಟುಂಬ. ಹಾಗಾಗಿ ನಾನು ಕಳಕಳಿ ಮನವಿ ಮಾಡ್ತಾಯಿದ್ದೀನಿ ನಗರ ಪ್ರಾಧಿಕಾರಕ್ಕೆ. ನಗರ ಪ್ರಾಧಿಕಾರ ಅಂತಂದರೆ ನಗರಾಭಿವೃದ್ಧಿಯಲ್ಲಿ ಅದನ್ನು ಒಂದು ನಗರವನ್ನು ಸುಸರ್ಜಿತವಾಗಿ ರೂಪಿಸ್ಕೊಳ್ಳೋದಾಗಿದೆ. ದಯವಿಟ್ಟು ಆ ಕೆಲಸ ಮಾಡಿ. ಈಗಾಗಲೇ ಈಗಿನ ಸಂಸದರು, ಆಗಿನ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಟೌನ್ ಪ್ಲ್ಯಾನಿಂಗ್ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಅದರಲ್ಲಿ ಯದ್ವಾ ಚೇಂಜ್ ಆಫ್ ಲ್ಯಾಂಡ್ ಮಾಡ್ತಿದ್ದೀರಾ, ರಸ್ತೆಗಳನ್ನು ಮಾಡಿದೆ. ಸೊ ಅವುಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ಅಟ್ಲೀಸ್ಟ್ ಮಾಡಿರೋ ಟೌನ್ ಪ್ಲ್ಯಾನಿಂಗ್ನಾದರೂ ಅಬ್ಸರ್ವ್ ಮಾಡಿ. ಎಲ್ಲಿ ರಸ್ತೆ ಬರ್ತದೆ, ಎಲ್ಲಿ ಪೈಪ್ಲೈನ್ ಹೋಗ್ತಿದೆ, ಏನೂ ಇಲ್ಲ. ಎಷ್ಟೇ ಮನವಿಗಳು ಕೊಟ್ಟರೂ ಸಂಬಂಧ ಇಲ್ಲ, ಹಾಗೇ ಇದ್ದೀರಾ. ಹಾಗಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಗರಾಭಿವೃದ್ಧಿ ಅಂತಕ್ಕಂಥದ್ದು, ನಗರದ ಸುತ್ತಮುತ್ತ ಲೇಔಟ್ಗಳು ಕೊಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಕೊಡಿ. ರಾಜಕಾಲುವೆಗಳನ್ನು ತಿರುವುಗೊಳಿಸಿ, ಆ ಲೇಔಟ್ಗಳಲ್ಲಿ ನೀರು ನಿಲ್ಲದಂತೆ ಮಾಡಿ. ರಸ್ತೆಗಿನ್ನ 4 ಅಡಿ 5 ಅಡಿ ಕೆಳಗಡೆ ಇದ್ದರೂ ಲೇಔಟ್ಗಳು ಪರ್ಮಿಷನ್ ಕೊಡ್ತೀರಾ ಅಂದರೆ ಯಾವ ಮಟ್ಟದಲ್ಲಿದೆ? ಎಲ್ಲ ಲೇಔಟ್ಗಳಲ್ಲಿ ರಸ್ತೆವರೆಗೂ
ಫ್ಲೆಕ್ಸು ಬ್ಯಾನರ್ಗಳು ಕಾಂಪೌಂಡ್ ಮಾಡ್ತಿದ್ದಾರೆ. ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಚರಂಡಿಗಳನ್ನ ಮುಚ್ಚಾಕ್ತಾ ಇದ್ದಾರೆ. ರಸ್ತೆ ಮೇಲೆ ಬಿದ್ದಿದ್ದ ನೀರು ಇವತ್ತು ಹರಿಯೋದಕ್ಕೆ ಚರಂಡಿ ಇಲ್ಲ. ಇವೆಲ್ಲವನ್ನು ನೋಡಬೇಕಾಗಿರೋ ಕೆಲಸ ನಗರ ಪ್ರಾಧಿಕಾರದ್ದಾಗಿದೆ. ಹಾಗಾಗಿ ದಯವಿಟ್ಟು ನಾನು ನಗರ ಪ್ರಾಧಿಕಾರವರು ಮನವಿ ಮಾಡೋದೇನಂತಂದರೆ, ದಯವಿಟ್ಟು ಇನ್ನು ಮುಂದೆ ಆದರೂ ನಮ್ಮ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿಗೆ ಕೆಲಸ ಮಾಡಿಕೊಡಿ. ಇಲ್ವಾ, ತಾವು ಅಧಿಕಾರಕ್ಕಾಗಿ ಕೆಲಸಕ್ಕಾಗಿ ಏನಾದರೂ ಆ ಕಚೇರಿಯಲ್ಲಿದ್ದರೆ ದಯವಿಟ್ಟು ಬೇರೆ ಕಡೆ ಹೋಗಿ. ಅವರ ಕುಟುಂಬಗಳ ಶಾಪ ನಿಮ್ಮ ಕುಟುಂಬಕ್ಕೆ ತಟ್ಟದೇ ಬಿಡುವುದಿಲ್ಲ. ಮುಂದಿನ ದಿನಗಳಲ್ಲಿ ಆ ಶಾಪ ನಿಮ್ಮ ಮಕ್ಕಳಿಗೆ ತಟ್ಟುತ್ತೆ. ಹಾಗಾಗಿ ನಾನು ಯಾವುದೇ ಒಂದು ಲೇಔಟ್ ವಿರುದ್ಧ ಅಂತಲ್ಲ. ಇವತ್ತು ಆ ಲೇಔಟ್ ಮಾಡಿ ಅವನು ಹೊರಟ್ಬಿಡ್ತಾನೆ. ಆದರೆ ಆ ಲೇಔಟಲ್ಲಿ ಮನೆ ಕಟ್ಟೋರನ್ನ ನಾನು ಗಮನದಲ್ಲಿ ಇಟ್ಕೊಂಡು ಈ ವಿಡಿಯೋ ಮಾಡಿದ್ದಷ್ಟೇ. ಸೊ ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಅಂದರೆ ನಗರಾಭಿವೃದ್ಧಿಯಲ್ಲಿ ಬಹಳ ಮುಖ್ಯವಾಗಿ ಮಧ್ಯಮ ಕುಟುಂಬ ವರ್ಗದವರು ಅವರು ಕೂಡಿಟ್ಟ ಹಣದಲ್ಲಿ ತೆಗೆದಂಥ ಸೈಟಲ್ಲಿ ಮನೆ ಕಟ್ಟದಂಥ ಜಾಗವನ್ನು ಅಲ್ಲಿ ರಾಜಕಾಲುವೆಗಳಾಗಿರ್ಬೋದು ಇದ್ದಾಗ ಅವುಗಳನ್ನ ಪರಿಶೀಲನೆ ಮಾಡಬೇಕಾಗಿರೋ ಜವಾಬ್ದಾರಿ ಟೌನ್ ಪ್ಲ್ಯಾನಿಂಗ್ದಾಗಿರುತ್ತೆ. ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಂಡು ನಿಷ್ಪಕ್ಷಪಾತವಾಗಿ ಕೆಲಸ ಆಗಬೇಕಾಗಿದೆ. ಹಾಗೆ ಅದೇ ರೀತಿ ನಗರಾಭಿವೃದ್ಧಿಯಲ್ಲಿ ರಾಜಕಾಲುವೆಗಳು ಒತ್ತುವರಿ ತೆರವುಗೊಳಿಸಿ, ಕಾಲುವೆಗಳನ್ನು ತೆರವುಗೊಳಿಸಿ, ಗುಂಡುತೋಪು ನಡುತೋಪುಗಳಿರ್ತಕ್ಕಂಥ ಜಾಗಗಳನ್ನು ಬಿಟ್ಟುಕೊಡಿ. CI ಸೈಟ್ಗಳಂತ ಏನು ಕರಿತಿದ್ದೀವಿ ಲೇಔಟ್ಗಳಲ್ಲಿ, ಅದನ್ನು ಉತ್ತಮ ಸರ್ಕಾರಿ ಆಸ್ಪತ್ರೆಗಳಿಗೆ, ಅಂಗನವಾಡಿಗಳಿಗೆ ಬಿಟ್ಕೊಡಿ. ಯಾಕಂತಂದರೆ ಇವತ್ತಿನ ಎಲ್ಲ ಅಂಗನವಾಡಿಗಳು ಹಳೇದಾಗಿದೆ. ಆ ಭಾಗದಲ್ಲಿ ಬರ್ತಕ್ಕಂಥ ಅಂಗನವಾಡಿಗಳಿಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದೆ ಆದರೆ ಅನುಕೂಲ ಆಗ್ತದೆ. ಹಾಗಾಗಿ ನಗರ ಪ್ರಾಧಿಕಾರಕ್ಕೆ ನನ್ನ ಕಳಕಳಿ ಮನವಿ ಏನೆಂದರೆ, ಲೇಔಟ್ಗಳು ಮಾಡೋಂಥ ಜಾಗಗಳನ್ನು ಖುದ್ದು ಪರಿಶೀಲಿಸಿ ಆ ಜಾಗದ ಮ್ಯಾಪ್ಗಳನ್ನು ನೋಡೋಂಥದ್ದಲ್ಲ, ಹಳೆ ಮ್ಯಾಪ್ಗಳನ್ನು ನೋಡಿ. ಹೊಸ್ದಾಗಿರೋ ಮ್ಯಾಪ್ಗಳು ಏನು ಬೇಕಾದರೂ ಆಗಿರ್ತವೆ. ಸೊ ಹಾಗಾಗಿ ಎಲ್ಲವನ್ನು ಗಮನಿಸಿ ಕೆಲಸ ಮಾಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿಯಲ್ಲಿ ಬಹಳ ಮುಖ್ಯವಾಗಿ ಇದೊಂದು ಅವಶ್ಯಕತೆ ಇದೆ. ಹಾಗಾಗಿ ಎಲ್ಲರೂ ಈ ಕೆಲಸನ ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಅದೇ ರೀತಿ ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರಕ್ಕೆ ಅನಂತ ಧನ್ಯವಾದಗಳು ಬಂಧುಗಳೇ. ಇಂದು ಸಮಯ 8:30 ಆಗಿದೆ. ಇನ್ನೂ ಹೈಕೋರ್ಟ್ ಹತ್ರ ಇರೋದರಿಂದ ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಗಿರ್ಬೋದು, ವಾಯ್ಸ್ ಡಿಸ್ಟರ್ಬೆನ್ಸ್ ಆಗಿರ್ಬೋದು. ಮುಂದಿನ ವಾರ ಮತ್ತೊಂದು ವಿಚಾರದ ಜೊತೆ ಬರ್ತೀನಿ. ಸೊ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಎಲ್ಲ ಜನತೆಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರದ ಪ್ರಸಿದ್ಧ ಗಂಗಮ್ಮ ದೇವಿಯ ಕರಗ ಮಹೋತ್ಸವ ನಡೀತಾ ಇದೆ. ಎಲ್ಲ ಚಿಕ್ಕಬಳ್ಳಾಪುರ ಜನತೆಗೆ ತಾಯಿ ಗಂಗಮ್ಮ ತಾಯಿಯು ಆಯುರಾರೋಗ್ಯ, ಐಶ್ವರ್ಯ ಮತ್ತು ಎಲ್ಲ ಕುಟುಂಬಗಳು ಸಮೃದ್ಧಿಯಾಗಿ ಬೆಳೆಯುವಂತೆ ಮಾಡಲಿ ಅಂತ ನಾನು ಭಗವಂತನಲ್ಲಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಗಂಗಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ. ಚಿಕ್ಕಬಳ್ಳಾಪುರದಲ್ಲಿ ಕಾಲಕ್ಕೆ ಮಳೆ, ಬೆಳೆ ಹಾಗೂ ರೈತರ ಸಂರಕ್ಷಣೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೇನೆ. ಸೊ ಅದೇ ರೀತಿ ನನ್ನನ್ನು ಚಿಕ್ಕಬಳ್ಳಾಪುರ ಭಾಗಗಳಲ್ಲಿ ಗುರುತಿಸಿ ನೀವು ಮಾತಾಡೋಂಥ ಮಾತುಗಳು, ನೀವು ಕೊಡುವಂಥ ಸಲಹೆಗಳು, ನಾನು ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಾನು ನಮಸ್ಕಾರ ತಿಳಿಸ್ತಾ ನಾನು ಮಾತು ಮುಗಿಸ್ತೇನೆ.